ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಬಿಜೆಪಿ ಡೈವರ್ಟ್ ಮಾಡ್ತಿವೆ ಅನ್ನುವಂಥ ಆರೋಪ. ಇವರೀಗ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಆರೋಪ ಏನಿದೆ, ಈಗ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಪ್ರಕರಣವನ್ನು ನೋಡ್ತಾ ಇದ್ದೀವಿ ನಾವು, SIT ತನಿಖೆಯ ಆ ಹಂತವನ್ನು. ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹಠಕ್ಕೆ ಬಿದ್ದಿದೆ ಸರ್ಕಾರ. ಪ್ರಜ್ವಲ್ ರೇವಣ್ಣ ಬಂಧನ ಮಾಡುವಂತೆ SITಗೆ ಸೂಚನೆ ಕೊಡಲಾಗಿದೆ. ಈಗ ಇಂಟರ್ಪೋಲ್ ಮಾಹಿತಿ, ಬ್ಲೂ ಕಾರ್ನರ್ ಎಲ್ಲ ನೋಟಿಸ್ಗಳು ಕೊಟ್ಟಿದ್ದಾಗಿದೆ. ಈ ಮೂಲಕ JDS BJP ನಾಯಕರಿಗೆ ತಿರುಗೇಟು ನೀಡೋಕೆ ಪ್ಲಾನ್ ಇದು. ಪ್ರಕರಣದ ವಾಸ್ತವಾಂಶವನ್ನೇ ತಿರುಚುವಂಥ ಕೆಲಸ ಮಾಡಲಾಗ್ತಾ ಇದೆ. ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗದಂತೆ ಮಾಡಲಾಗ್ತಾ ಇದೆ. ನೂರಾರು ಸಂತ್ರಸ್ತರಿಗೆ ಅನ್ಯಾಯವಾಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಯಾರ ಒತ್ತಡಕ್ಕೆ ಮಣಿಯದೆ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ಸರ್ಕಾರ ಕೊಟ್ಟಿದೆ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದೆ. ಈಗ JDS BJP ನಾಯಕರು ಏನು ಮಾಡ್ತಾ ಇದ್ದಾರೆ, ಪೆಂಡ್ರೈವ್ ಹಂಚಿದ್ಯಾರು, ವಿಡಿಯೋ ಹರಿಬಿಟ್ಟಿದ್ಯಾರು, ಅದ್ರ ಬಗ್ಗೆ ಮಾತ್ರ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ವಿಡಿಯೋ ಮಾಡ್ಕೊಂಡಿದ್ಯಾಕೆ, ಅವ್ರನ್ನ ಕರೆಸ್ಕೊಂಡಿದ್ಯಾಕೆ, ಆ ನೊಂದ ಬೆಂದ ಮಹಿಳೆಯರ ಅವರ ಮುಂದಿನ ಭವಿಷ್ಯ ನೋಡ್ತಾ ಇಲ್ಲ. ಅವರಿಗೆ ಅನ್ಯಾಯ ಆಗಿರೋದನ್ನು ನೋಡ್ತಾ ಇಲ್ಲ. ಇದರಲ್ಲಿ ಒಣ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಈಗ ಪಾಠ ಕಲಿಸೋಕೆ ರೆಡಿಯಾಗಿದೆ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋಕೆ. ಈಗಾಗಲೇ ಪ್ರಜ್ವಲ್ ತಲೆಮರೆಸ್ಕೊಂಡಿದ್ದಾರೆ, ವಿದೇಶದಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಪ್ರಜ್ವಲ್. ಬಡವ್ರಿಗೊಂದು ನ್ಯಾಯ, ಇದ್ದವ್ರಿಗೊಂದು ನ್ಯಾಯನಾ? ಆ ರೀತಿ ಆಗಬಾರ್ದಿಲ್ಲ, ಆ ರೀತಿ ಆಗೋದೂ ಇಲ್ಲ. ಉದಾಹರಣೆಗೆ ನಾವು ರೇವಣ್ಣ ಅವ್ರು ನೋಡಿದೇವಲ್ಲ, ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಬಹಳ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಸರ್ಕಾರದ ಮೇಲೆ ಸಹಜವಾಗಿ ಒತ್ತಡಗಳು ಇದ್ದೇ ಇರುತ್ತೆ. ಆದರೆ ಇಲ್ಲಿ ನೊಂದ ಮಹಿಳೆಯರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಯಾವ ರೀತಿ ಈಗ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಿರ್ಬೋದು, ಅದರ ಜೊತೆಗೆ ಆರೋಪಿಗಳಿಗೆ ಶಿಕ್ಷೆ ಆಗಿರ್ಬೋದು, ಯಾವ ರೀತಿ ತಕ್ಕ ಉತ್ತರ ಕೊಡೋಕ್ಕೆ ಸಿದ್ಧ ಆಗಿದೆ ಅನ್ನೋದು? ಖಂಡಿತ ಪ್ರಭು, ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಶುರುವಾಗ್ತಾ ಇದೆ. ಒಂದು ಕಡೆ ಪ್ರಕರಣವನ್ನೇ ದಾರಿ ತಪ್ಪಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತಹ ಬರ್ತಾ ಇದೆ. ಅದರಲ್ಲೂ ಬಿಜೆಪಿ JDS ನಾಯಕರು ಮೂಲ ವಿಚಾರವನ್ನೇ ಬಿಟ್ಟು ಅವರು ಪೆನ್ಡ್ರೈವ್ ಅನ್ನ ರಿಲೀಸ್ ಮಾಡಿದ್ ಯಾರು ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಜನರನ್ನ ದಾರಿ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೂರಾರು ಜನ ಸಂತ್ರಸ್ತರು ಇದು ಅನ್ಯಾಯ ಆಗ್ತಾ ಇದೆ. ಆದ್ರೆ ವಾಸ್ತವ ಪರಿಸ್ಥಿತಿಯನ್ನ ಬಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ವಿಷಯಾಂತರವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗಾಗಲೇ SIT ಅಧಿಕಾರಿಗಳಿಗೂ ಕೂಡ ಸ್ಪಷ್ಟವಾದಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಯಾರದೇ ಒತ್ತಡಕ್ಕೂ ಕೂಡ ಒಳಗಾಗದೆ ನೀವು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕು, ಪ್ರಕರಣದ ಸತ್ಯಾಂಶವನ್ನ ರಾಜ್ಯದ ಜನರ ಮುಂದೆ ಇಡಬೇಕು ಅನ್ನುವಂತ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದು ದಾರಿ ತಪ್ಪಿದ್ರೆ ಮತ್ತೆ ರಾಜ್ಯ ಸರ್ಕಾರದ ಮೇಲೆ ಮುಂದಿನ ದಿನಗಳಲ್ಲಿ ಅಪವಾದ ಎದುರಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಯಾರದೇ ಎಷ್ಟೇ ಪ್ರಭಾವಿಗಳಿರಲಿ, ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ನೀವು ಮಣಿಬೇಡಿ. ನಿಜವಾದಂತಹ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು, ಇದರಲ್ಲಿ ತಪ್ಪು ಮಾಡದಂತವ್ರಿಗೆ ಶಿಕ್ಷೆ ಆಗ್ಬೇಕು. ಹಾಗಾಗಿ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು. ಆ ನಿಟ್ಟಿನಲ್ಲಿ ನೀವು ತನಿಖೆಯನ್ನ ಮುಂದುವರಿಸಬೇಕು ಅನ್ನುವಂತಹ ಸೂಚನೆಯನ್ನ ಸರ್ಕಾರ ಈಗ ರವಾನೆ ಮಾಡಿದೆ. ಯಾಕೆಂದ್ರೆ ಪ್ರಕರಣ ಬೇರೆ ಕಡೆ ತಿರುಗ್ತಾ ಇರೋದ್ರಿಂದ ಸಹಜವಾಗಿ ಇದು ಹೈ ಪ್ರೊಫೈಲ್ ಪ್ರಕರಣ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಿಷಯಾಂತರವನ್ನ ಮಾಡುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಸರ್ಕಾರದ ಮೇಲೂ ಕೂಡ ಈಗಾಗಲೇ ಸರ್ಕಾರದಲ್ಲಿರುವಂತಹ ನಾಯಕರ ಮೇಲೂ ಕೂಡ ಆರೋಪಗಳು ಎದುರಾಗ್ತಾ ಇರೋದ್ರಿಂದ ಅವರು ಬಿಟ್ಟಿರುವಂತದ್ದು, ಅವರು ರಿಲೀಸ್ ಮಾಡಿರುವಂತದ್ದು ಅನ್ನುವಂತ ಆರೋಪಗಳು ಬರ್ತಾ ಇರೋದ್ರಿಂದ ಇದು ಸರ್ಕಾರಕ್ಕೂ ಕೂಡ ಮುಜುಗರವನ್ನ ತರ್ತಾ ಇದೆ. ಹಾಗಾಗಿ ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿದ್ದೆ ಆದ್ರೆ, ಆಗ ಸತ್ಯಾಂಶ ಹೊರಗೆ ಬಂದಿದ್ದೆ ಆದ್ರೆ ಸಂತ್ರಸ್ತರಿಗೆ ನ್ಯಾಯ ಸಿಗತ್ತೆ, ಸರ್ಕಾರಕ್ಕೂ ಕೂಡ ಕ್ರೆಡಿಟ್ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ
ಸ್ಪಷ್ಟವಾದಂತಹ ಸೂಚನೆಯನ್ನ ಸರ್ಕಾರ ಅಧಿಕಾರಿಗಳಿಗೆ ರವಾನಿಸಿದೆ. ಹಾಗಾಗಿನೇ ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಹೆಚ್ಚು ಸಕಾರವನ್ನ ಎತ್ತುತ್ತಾ ಇಲ್ಲ. ತನಿಖೆಯನ್ನ ದಾರಿ ತಪ್ಪಿಸುವಂತದ್ದು ಬೇಡ, ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಟ್ಟು ಹಾಗಾಗಿ ತನಿಖೆ ನಡೀಲಿ ಅನ್ನುವಂತ ಕಾರಣಕ್ಕೆ ಅವರು ಊಟಿಗೆ ಪ್ರವಾಸಕ್ಕೆ ತೆರಳಿದ್ರು ಚುನಾವಣೆಯ ನಂತರ. ಇದೀಗ ಇವತ್ತು ಮೈಸೂರಿಗೆ ಮುಖ್ಯಮಂತ್ರಿಗಳು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳಿಗೂ ಕೂಡ ತನಿಖೆಯ ಒಂದು ಪ್ರಗತಿ ಎಲ್ಲಿಯೇ ಬಂದಿದೆ ಅನ್ನುವಂತ ಒಂದು ಮಾಹಿತಿಗಳನ್ನು ಕೂಡ ಮುಖ್ಯಮಂತ್ರಿಗಳು ಪಡ್ಕೊಳ್ತಾ ಇದ್ದಾರೆ. ಪ್ರಭು, ಶಿವಕುಮಾರ್, ಈಗ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ಪ್ರಭಾವಿಗಳು, ರಾಜಕೀಯ ನಾಯಕರು ಇವರೆಲ್ಲ ಒಂದಾಗಿರ್ತಾರೆ, ಬೇರೆ ಬೇರೆ ಪಕ್ಷ ಆದರೂ ಕೂಡ ಮುಚ್ಚ ಹಾಕ್ಬೋದು, ಈ ರೀತಿ ಸಹಜವಾಗಿ ಮಾತುಗಳಿದ್ದಾವೆ. ಬಟ್ ರಾಜ್ಯದ ಜನರಿಗೆ ಆದರೂ ಕೂಡ ಒಂದು ದಿಟ್ಟತನವನ್ನು ಪ್ರದರ್ಶನ ಮಾಡಬೇಕು ಅನ್ನೋದು ಸರ್ಕಾರ ಒಂದು ಆರೋಪಿಗಳನ್ನ ಬಂಧಿಸೋ ಮೂಲಕ ಅಥವಾ ಕ್ರಮ ತೆಗೆದುಕೊಳ್ಳುವ ಮೂಲಕ ಆ ಸಂದೇಶ ಹೋಗಬೇಕು ಅಂತ. ಖಂಡಿತವಾಗ್ಲೂ ಪ್ರಭು, ಈ ವಿಚಾರವನ್ನ ಸರ್ಕಾರ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇದೆ. ಯಾಕೆಂದ್ರೆ ಇದರ ಒಂದು ಆಳ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಸಾಕಷ್ಟು ಸಂತ್ರಸ್ತರು ಇದರಲ್ಲಿ ಅನ್ಯಾಯ ಆಗಿರಬಹುದು ಅನ್ನುವಂತ ಕಾರಣಕ್ಕೆ ಈಗ ತನಿಖೆಯನ್ನ ಪಾರದರ್ಶಕವಾಗಿ ಮಾಡಬೇಕು, ಮತ್ತೆ ಯಾವುದೇ ಒತ್ತಡಗಳಿಗೆ ಮಣಿಯದೆ ನೀವು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಈಗ ಸರ್ಕಾರ ಕೊಟ್ಟಿದೆ. ಯಾಕೆಂದ್ರೆ ಸರ್ಕಾರದ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ಆರೋಪ ಅಪವಾದಗಳು ಎದುರಾಗಬಹುದು. ಹಾಗಾಗಿ ಇದರಲ್ಲಿ ನಾವು ಮಧ್ಯಪ್ರವೇಶವನ್ನ ಮಾಡೋದಿಲ್ಲ, ನೀವು ವಾಸ್ತವಾಂಶವನ್ನ ಬಿಚ್ಚಿಡೋದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನ ನಾವು ಕೊಟ್ಟಿದ್ದೇವೆ. ಹಾಗಾಗಿ ಅದನ್ನ ಬಳಕೆ ಮಾಡಿಕೊಂಡು ನೀವು ಈ ಪ್ರಕರಣವನ್ನ ಮೆಡಿಕಲ್ ಎಂಡ್ಗೆ ಕೊಂಡೊಯ್ಯಬೇಕು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಮುಖ್ಯಮಂತ್ರಿಗಳು ಇಲ್ಲಿಯವರೆಗೆ ಹೆಚ್ಚಿನ ಒಂದು ಹೇಳಿಕೆಗಳನ್ನ ಎಲ್ಲೂ ಕೂಡ ಕೊಟ್ಟಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಹೇಳಿಕೆಗಳನ್ನ ಕೊಟ್ರೆ ಅದು ಒಂದು ಕಡೆ ಅಧಿಕಾರಿಗಳ ಮೇಲೂ ಕೂಡ ಪ್ರಭಾವವನ್ನ ಬೀರಬಹುದು. ಹಾಗಾಗಿ ತನಿಖೆಯ ದಾರಿ ಕೂಡ ತಪ್ಪಬಹುದು ಅನ್ನುವಂತ ಕಾರಣಕ್ಕೆ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.